ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಗುಬ್ಬಿ ತಾಲ್ಲೂಕು ನಿಟ್ಟೂರು ಹೋಬಳಿಯಲ್ಲಿರುವ ಸಾಗಸಂದ್ರ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇಲ್ಲಿರುವ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರಖ್ಯಾತವಾಗಿರುವ ಜನರ ಕಷ್ಟಗಳನ್ನು ವ್ಯಕ್ತಿಯೊಬ್ಬರ ಮೇಲೆ ಬಂದು ಪರಿಹರಿಸುತ್ತಿರುವ ಮಹಾತಾಯಿಯ ಬಗ್ಗೆ ತಿಳಿಯೋಣ ಬನ್ನಿ. 400 ವರ್ಷಗಳ ಹಿಂದೆ ಚೇಳೂರು ಗ್ರಾಮದಲ್ಲಿ ದೈವಭಕ್ತರಾದ ದಂಪತಿಗಳಿಗೆ ಅನೇಕ ವರ್ಷಗಳು ಮಕ್ಕಳಾಗಿರುವುದಿಲ್ಲ. ಆಗ ಅವರು ಚೇಳೂರು ಸಂಗಮೇಶ್ವರ ಸ್ವಾಮಿಯನ್ನು ಭಯಭಕ್ತಿಯಿಂದ ಆರಾಧಿಸುತ್ತಾರೆ ಮತ್ತು ಭಕ್ತಿ ಪರವಶರಾಗಿ ಪರಿಪರಿಯಾಗಿ ಬೇಡುತ್ತಾರೆ. ಏ ಸ್ವಾಮಿ ಸಂಗಮೇಶನೇ, ನಮಗೆ ಸಂತಾನವನ್ನು ಕರುಣಿಸು ಎಂದು ಅಂಗಲಾಚುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿದ ಸಂಗಮೇಶನು ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಒಬ್ಬ ಮಗಳನ್ನು ಕರುಣಿಸುತ್ತಿದ್ದೇನೆ, ಪಾರ್ವತೀ ದೇವಿಯ ಅಂಶದಿಂದ ನಿಮ್ಮ ಮಗಳಾಗಿ ಹುಟ್ಟುತ್ತಾಳೆ. ಮಾನವ ಸಹಜ ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡು ಕೇವಲ 12 ವರ್ಷಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಾಳೆ. ಗಂಡನ ಊರಿನ ಸಮೀಪ ಕೆಂಪಮ್ಮ ದೇವಿ ಎಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆಯುತ್ತಾಳೆ ಎಂದು ಸಂಗಮೇಶನು ಸ್ವಪ್ನದಲ್ಲಿ ಹೇಳಿ ಅಂತರ್ಧಾನನಾಗುತ್ತಾನೆ. ಸಂಗಮೇಶನು ಹೇಳಿದಂತೆ ದಂಪತಿಗಳಿಗೆ ಹೆಣ್ಣು ಮಗುವು ಜನಿಸುತ್ತದೆ. ಆಕೆಗೆ ಕೆಂಪಮ್ಮ ಎಂದು ಹೆಸರಿಡುತ್ತಾರೆ. ಮಗುವು ತುಂಬ ಮುದ್ದಾಗಿದ್ದು ಸುಂದರಿಯಾಗಿರುತ್ತಾಳೆ. 12 ವರ್ಷ ಕಳೆದು ಈಕೆಯನ್ನು ಚೇಳೂರಿಗೆ ಸಮೀಪವಿರುವ ಮೂಕನಾಯಕನ ಕೋಟೆಯ ಯುವಕನೊಬ್ಬನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ತಾಯಿ ಮನೆಯಿಂದ ಗಂಡನ ಮನೆಗೆ ಕೆಂಪಮ್ಮ ಬರುತ್ತಾಳೆ. ಗಂಡನ ಮನೆಯಿಂದ ತವರು ಮನೆಗೆ ಮತ್ತೆ ಕೆಂಪಮ್ಮಳನ್ನು ಕರೆದುಕೊಂಡು ಹೋಗುವಾಗ ಕೋಟೆಯ ಹೊರಭಾಗದಲ್ಲಿ ಕಾಡು ಇದ್ದು ಗಂಡ ಮುಂದೆ, ಹೆಂಡತಿ ಕೆಂಪಮ್ಮ ಹಿಂದೆ ಹೋಗುತ್ತಿರುತ್ತಾಳೆ. ಮೂಕನಾಯಕನ ಕೋಟೆಯ ಸಮೀಪವೇ ಬಹಿರ್ದೆಸೆಗೆಂದು ಕಾಡಿನ ಅಂಚಿನಲ್ಲಿದ್ದ ಗಿಡವೊಂದರ ಮರೆಯಲ್ಲಿ ಕೂರುತ್ತಾಳೆ. ಗಂಡನು ಮುಂದೆ ಹೋಗುತ್ತಿರುತ್ತಾನೆ. ಸ್ವಲ್ಪ ಹೊತ್ತು ನಡೆದ ಮೇಲೆ ಹಿಂದಿರುಗಿ ನೋಡುತ್ತಾನೆ. ಕೆಂಪಮ್ಮ ಕಾಣುವುದಿಲ್ಲ. ಮತ್ತೆ ವಾಪಸ್ ಬಂದು ಕೆಂಪಮ್ಮ ಕೆಂಪಮ್ಮ ಎಂದು ಕೂಗುತ್ತಾನೆ. ಅಲ್ಲಿ ಇರುವುದಿಲ್ಲ. ಊರಿಗೆ ಹೋಗಿರಬಹುದೆಂದು ಹೋಗಿ ನೋಡುತ್ತಾನೆ. ಕೆಂಪಮ್ಮಳು ಇರುವುದಿಲ್ಲ. ಕೂಡಲೇ ಜನರನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಹುಡುಕುತ್ತಾರೆ. ಎಲ್ಲೂ ಕೆಂಪಮ್ಮಳು ಕಾಣಸಿಗುವುದಿಲ್ಲ. ಕಾಡಿನಂಚಿನ ದಾರಿಯ ಪಕ್ಕದಲ್ಲಿ ಒಂದು ಹುತ್ತವು ಕಾಣಿಸುತ್ತದೆ. ಎಲ್ಲರೂ ವಾಪಸ್ಸು ಹೋಗುತ್ತಾರೆ. ಅಷ್ಟರಲ್ಲಿ ದಾರಿ ಹೋಕರು ಬರುತ್ತಾರೆ. ಕೋಟೆಯ ಬಾಗಿಲು ಮುಚ್ಚಿರುವುದು ನೋಡುತ್ತಾರೆ. ಈ ದಿನ ಇಲ್ಲೇ ಕಳೆಯಬೇಕೆಂದು ಒಂದು ಕಡೆ ಹುತ್ತ ಸೇರಿಸಿ ಒಲೆಯನ್ನು ಮಾಡಿ ಊಟಕ್ಕೆ ಅನ್ನವನ್ನು ಮಾಡುತ್ತಾರೆ. ಅನ್ನವೆಲ್ಲ ರಕ್ತವರ್ಣವಾಗುತ್ತದೆ. ತಮ್ಮ ತಪ್ಪನ್ನು ಕ್ಷಮಿಸೆಂದು ಬೇಡಿಕೊಂಡಾಗ ಕೆಂಪು ವರ್ಣ ಮಾಯವಾಗುತ್ತದೆ. ಆ ದಿನವೇ ತಂದೆ ತಾಯಿಯರ ಕನಸಿನಲ್ಲಿ ನನ್ನನ್ನು ಎಲ್ಲೂ ಹುಡುಕಬೇಡಿ, ನಾನು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದೇನೆ, ಇಲ್ಲಿಗೆ ಬಂದು ಗುಡಿಯನ್ನು ಕಟ್ಟಿಸಿ ಎಂದು ತಿಳಿಸುತ್ತಾಳೆ. ಅದೇ ರೀತಿ ಗುಡಿಯನ್ನು ಕಟ್ಟಿಸುತ್ತಾರೆ. ಈ ದೇವಾಲಯವೇ ಇಂದು ಸಾಗಸಂದ್ರಮ್ಮ ಕೆಂಪಮ್ಮ ದೇವಿ ಎಂದು ಪ್ರಖ್ಯಾತಿ ಹೊಂದಿದೆ. ಶ್ರೀ ಪಾರ್ವತೀ ದೇವಿಯ ಅಂಶವಾದ ಕೆಂಪಮ್ಮ ದೇವಿಯು ಶಕ್ತಿ ದೇವತೆಯಾಗಿ ನಾಡಿನೆಲ್ಲೆಡೆ ಪ್ರಸಿದ್ಧಿಯಾಗಿದ್ದಾಳೆ. ಮಕ್ಕಳು, ಮದುವೆ, ಮಾಟ, ಮಂತ್ರ, ಶೂನ್ಯ, ಅಭಿವೃದ್ಧಿ, ಧನ ಕನಕ ವಸ್ತು ವಾಹನಾದಿಗಳಿಗಾಗಿ ನಾಡಿನೆಲ್ಲೆಡೆಯಿಂದ ಭಕ್ತಾದಿಗಳು ಆಗಮಿಸಿ ಪೂಜಿಸಿ ಒಳಿತು ಕಾಣುತ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ಕೆಂಪಮ್ಮ ದೇವಿಯು ವ್ಯಕ್ತಿಯೊಬ್ಬರ ಮೇಲೆ ಬಂದು ಭಕ್ತರ ಕಷ್ಟ ಕೇಳಿ ಪರಿಹರಿಸುತ್ತಾಳೆ ಎಂದು ತಿಳಿಯಲಾಗಿದೆ. ಪ್ರಶ್ನೆಗಳು ಮಂಗಳವಾರ, ಶುಕ್ರವಾರಗಳಲ್ಲಿ ಹೇಳುತ್ತಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಶ್ನೆ ಕೇಳಿ ಉತ್ತರ ಪಡೆಯುತ್ತಿದ್ದಾರೆ. ಭೂತ ಪ್ರೇತ ಚೇಷ್ಟೆಗೆ ಒಳಗಾದವರನ್ನು ಕರೆದುಕೊಂಡು ಬಂದು ಭಕ್ತಿಯಿಂದ ಪೂಜಿಸಿದರೆ ಅವರಿಗೆ ಮತ್ತೆಂದು ಆ ಸಮಸ್ಯೆಗಳು ಕಾಡದಂತೆ ನೋಡಿಕೊಳ್ಳುತ್ತಾಳೆ. ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವವರು ದೇವಿ ಸನ್ನಿಧಾನದಲ್ಲಿ ಸಮಯ ಕಳೆದಿದ್ದೇ ಆದರೆ
ಎಲ್ಲ ಕಾಯಿಲೆಗಳು ದೂರವಾಗುತ್ತವೆ ಎಂದು ಜನರು ನಂಬಿದ್ದಾರೆ. ಗುಬ್ಬಿ ತಾಲ್ಲೂಕಿನ ಸುತ್ತಮುತ್ತ ಇರುವವರು ಇನ್ನೂ ಈ ದೇವಸ್ಥಾನವನ್ನು ನೋಡಿಲ್ಲವೆಂದರೆ ಕೂಡಲೇ ಹೋಗಿ ನೋಡಿ ಬನ್ನಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದು ಖಚಿತ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಇದೇ ರೀತಿಯ ನಮ್ಮ ಸುತ್ತಮುತ್ತ ಇರುವ ನಿಮಗೆ ಗೊತ್ತಿರದ ಇತಿಹಾಸ ಪ್ರಸಿದ್ಧ ಪುರಾತನ ಹಾಗೂ ಶಕ್ತಿಶಾಲಿ ದೇವಾಲಯಗಳ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.